ನಮಸ್ಕಾರ. ಚಾನಲ್ 9 ನ್ಯೂಸ್ನ ವಾರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ವಿಶೇಷ, ಮತ್ತೆ ಬಂದಿದ್ದಾನೆ ಊರ ಮಾರಿ ಕಳೆಯಲು ಆಟಿ ಕಳಂಜ. ಆಷಾಢ ಮಾಸವನ್ನು ತುಳುನಾಡಿನಲ್ಲಿ ಆಟಿ ತಿಂಗಳು ಅಂತ ಕರೀತಾರೆ. ಇಂತಹ ಆಟಿ ತಿಂಗಳಿನಲ್ಲಿ ವಿವಿಧ ಆಚರಣೆಗಳು ಇಲ್ಲಿರುತ್ತದೆ. ಒಂದು ಕಡೆ ಧೋ ಎಂದು ಸುರಿಯುವ ಮಳೆ, ಇನ್ನೊಂದು ಕಡೆ ಸುಡು ಬಿಸಿಲು. ಆ ಸಮಯದಲ್ಲಿ ಸಹಜವಾಗಿಯೇ ರೋಗಗಳು ಬಾಧಿಸುತ್ತದೆ. ಇಂಥ ಸಮಯದಲ್ಲಿ ಊರ ಮಾರಿಯನ್ನು ಕಳೆಯಲು ಬರುತ್ತಾನೆ ಆಟಿ ಕಳಂಜ. ಈ ಆಚರಣೆಯ ಮೂಲಕ ಜನ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳುತ್ತಾರೆ. ಆಟಿ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಆಟಿ ತಿಂಗಳೆಂದರೆ ತುಂಬ ಕಷ್ಟದ ಸಮಯ ಎಂದು ನಂಬಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲ ಕಡೆಗಳಲ್ಲಿ ರೋಗಗಳು ಆರಂಭಗೊಳ್ಳುತ್ತಿದ್ದವು. ಹೀಗಾಗಿ ಆಟಿ ತಿಂಗಳು ಆರಂಭವಾಯಿತೆಂದರೆ ಜನ ಹೆದರುವ ಕಾಲವಿತ್ತು. ಇಂತಹ ಸಮಯದಲ್ಲಿ ಆರೋಗ್ಯ ಕಾಪಾಡಲು ಕೆಲ ಆಚರಣೆಗಳನ್ನು ಮಾಡಲಾಗುತ್ತಿತ್ತು. ಅಂತಹ ಆಚರಣೆಗಳಲ್ಲಿ ಆಟಿ ಕಳಂಜ ಮುಖ್ಯವಾದದ್ದು. ಮಳೆಗಾಲದಲ್ಲಿ ಸುರಿಯುವ ಅಗಾಧವಾದ ಮಳೆಯಿಂದ ಜನ ಮಾನಸಿಕವಾಗಿ ನೊಂದುಕೊಳ್ಳುವ ಈ ಸಮಯದಲ್ಲಿ ತುಳುನಾಡಿನಲ್ಲಿ ಆಟಿ ಕಳಂಜ ಮನೆ ಮನೆಗೆ ತೆರಳಿ ಜನರ ಭಯವನ್ನು ನಿವಾರಿಸುತ್ತಾನೆ. ತುಳುನಾಡಿನಲ್ಲಿ ಮಳೆಗಾಲದಲ್ಲಿ ಎಡಬಿಡದೆ ಸುರಿಯುವ ಮಳೆಗೆ ಕೂಲಿಕಾರರಿಗೆ, ಕೃಷಿಕರಿಗೆ ಯಾವುದೇ ಕೆಲಸ ಮಾಡಲಾಗದೆ ಸಂಪಾದಿಸಲು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲಿ ಬೇಸಗೆಯಲ್ಲಿ ಕೂಡಿಟ್ಟ ಆಹಾರ ದವಸ ಧಾನ್ಯಗಳೇ ಹೊಟ್ಟೆ ಹೊರೆಯಲು ಜೀವನಾಧಾರ. ಅದು ಕೂಡ ಈ ಆಟಿ ಸಮಯದಲ್ಲಿ ಮುಗಿಯಲು ಆರಂಭವಾಗುತ್ತದೆ. ಇದೇ ವೇಳೆ ಊರಿನಲ್ಲಿ ರೋಗ ರುಜಿನಗಳು ಕಾಣಿಸಿಕೊಳ್ಳುತ್ತವೆ. ಜನ ಭಯಭೀತರಾಗುತ್ತಾರೆ. ಒಟ್ಟಿನಲ್ಲಿ ಪ್ರಕೃತಿ ವಿಕೋಪದಿಂದ ಊರಿನಲ್ಲೆಲ್ಲ ಕಂಗಾಲಾಗಿರುವ ಈ ಸಮಯದಲ್ಲಿ ಜನರ ಕಷ್ಟವನ್ನು ನಿವಾರಿಸಲು ಜನಪದ ಆಚರಣೆಯ ಮೂಲಕ ಆಟಿ ಕಳಂಜ ಮನೆ ಮನೆಗೆ ಬರುತ್ತಾನೆ. ಮನೆಯಂಗಳದಲ್ಲಿ ಕುಣಿದು ಮನೆಯೊಡೆತಿ ನೀಡುವ ಹುಳಿ, ತೆಂಗಿನಕಾಯಿ, ಬಟ್ಟೆ, ತೆಂಗಿನ ಎಣ್ಣೆ ಇತ್ಯಾದಿಗಳನ್ನು ಪಡೆಯುತ್ತಾನೆ. ಹಾಗೂ ತೋಟದಿಂದ ಫಲವಸ್ತುವನ್ನು ಕೊಂಡೊಯ್ದು ಮನೆಗೆ ಬಂದ ಮಾರಿಯನ್ನು ಕಳಂಜ ಕಳೆಯುತ್ತಾನೆ ಎಂಬ ನಂಬಿಕೆಯಿದೆ. ಆಷಾಢ ಮಾಸದಲ್ಲಿ ಅಂದರೆ ಈ ಆಟಿ ತಿಂಗಳಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಕಷ್ಟ, ರೋಗ ರುಜಿನಗಳಿರುವಂಥ ಈ ಸಮಯದಲ್ಲಿ ಊರಿನ ಮಾರಿಯನ್ನು ಅಂದರೆ ಈ ದುಷ್ಟತನೆಯನ್ನು ಹೋಗಲಾಡಿಸುವಂಥ ಒಂದು ದೈವಾಂಶವಾಗಿ ಆಟಿ ಕಳಂಜ ಬರುತ್ತಿದ್ದು, ಇದು ಬರುವಾಗ ಆ ಮನೆಯಲ್ಲಿರುವ ದುಃಖ ದುರಿತ ಮಾರಿಗಳನ್ನು ಓಡಿಸ್ತಾ ಆ ರೀತಿ ಇಡೀ ಇಲ್ಲಿಂದ ಮುಂದಕ್ಕೆ ಬೇರೆ ರಾಜ್ಯಗಳಿಗೆ ಈ ಮಾರಿಯನ್ನು ಓಡಿಸುವಂಥ ಒಂದು ಕುರುಹು ಆಗಿದೆ. ಆಟಿ ಕಳಂಜ ಈ ಆಟಿ ತಿಂಗಳಲ್ಲಿ ಆಟಿ ಕಳಂಜವನ್ನು ಮಾಡ್ತಾರೆ. ಹಾಗೆ ಇನ್ನು ಇತರ ತಿಂಗಳಲ್ಲಿ ಸಹ ಇಂಥದ್ದೇ ಅನಿಷ್ಟಗಳನ್ನು, ಈ ಯಾವುದೇ ರೋಗ ರುಜಿನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಅಥವಾ ಅನಾವೃಷ್ಟಿಯೇ ಮೊದಲಾದಂಥ ಆ ಒಂದು ಪೀಡೆಗಳನ್ನು ತೊಲಗಿಸಲಿಕ್ಕಾಗಿ ಹಿಂದಿನವರು ಅತ್ಯಂತ ದೇವರ ಮೇಲೆ, ದೈವಗಳ ಮೇಲೆ ನಂಬಿ ಆ ಒಂದು ಶ್ರೀರಕ್ಷೆಯನ್ನು ಪಡೀತಿದ್ದಂಥ ಒಂದು ಪದ್ಧತಿ ಇದು. ಜನರಿಗೆ ಇದು ರಕ್ಷೆಯಾಗಿ ಕಾಪಾಡ್ತಾ ಬಂದದ್ರಿಂದ ಜನ ಇವತ್ತು ಸಹ ಅದನ್ನು ಮಾಡ್ತಿದ್ದಾರೆ. ಇದಕ್ಕೆ ಹುರುಳಿಲ್ಲದು, ಇದರಿಂದ ಏನು ಉಪಯೋಗ ಇಲ್ಲ ಅಂತ ಇವತ್ತಿನ ಜನಾಂಗ ಖಂಡಿತ ಮಾಡ್ತಿಲ್ಲ. ಇವತ್ತು ಕಮರ್ಷಿಯಲೈಸ್ ಆದಂತಹ ಜನಾಂಗ ಇವತ್ತು ನಾವು. ಹಾಗಾಗಿ ಇವತ್ತು ನಾವು ಹಣವನ್ನೇ ನೋಡೋರು, ಲಾಭ ಇಲ್ಲದೆ ನಾವು ಖಂಡಿತ ಮಾಡೋದಿಲ್ಲ. ಆದರೆ ಎಷ್ಟೋ ವರ್ಷದಿಂದ ಹಲವು ಶತಮಾನಗಳಿಂದ ನಡೆದು ಬಂದಂಥದ್ದು ಇವತ್ತು ಸಹ ಜೀವಂತವಾಗಿ ನಡೀತಾ ಉಂಟು. ಆಟಿ ಕಳಂಜಕ್ಕೆ ಕಿನ್ನಿ ಎಂಬ ಇನ್ನೊಂದು ವೇಷವು ಸಾತಿಯಾಗುತ್ತದೆ. ಆಟಿ ಕಳಂಜವು ದೇವಲೋಕದಿಂದ ಈಶ್ವರನೇ ಸೃಷ್ಟಿ ಮಾಡಿದ್ದಾಗಿ ನಂಬಿಕೆಯಿದೆ. ಊರಿನಲ್ಲಿ ರೋಗ ರುಜಿನಗಳು ಹೆಚ್ಚಾಗಿ ಜನ ಭಯಭೀತರಾದಾಗ ದೇವಲೋಕದಿಂದ ಈ ಕಳೆಂಜವನ್ನು ಕಳುಹಿಸಿ ಜನರ ಭಯ ನಿವಾರಿಸಿದ ಎಂಬ ಕಥೆಯು ಇಲ್ಲಿ ತಳಕು ಹಾಕುತ್ತದೆ.
ಆಟೆ ಕಳಿಂಜ ದುಂಬೆ ಎಂಕಲ್ನ ಇರಿಯಾಕಲೇ ಏನು ಮಾಡ್ಕೊಂಡು ತಿರಿಂಚ ನಂದೇ ರೀತಿ ಈ ಕಣ್ಣಿ ಕಳಿಂಜ ಅನ್ಕೊಂಡು ಈ ಆಟ ತಿಂಕೊಟ್ಟು ಆಟ ಇಟ್ಟು ಮಾರಿಡಪ್ಪಣ ಅದೊಂಜಿ ಲೆಕ್ಕಾಚಾರ ಅಂಚ ಊರು ಫಸ್ಟಿಗೆ ಮೂಲು ಮೊಗ್ರರು ಆಮೇಲೆ ಜಾಗ ನಲ್ತಿದ್ದ ಅದು ಮುಖ ಇಡೀ ನಾವು ಮೊಗ್ರ ಗ್ರಾಮಡೆ ಹೋಗೋಣ ಹೋದು ಆಟಿಟ್ಟು ನಡಿ ನಟ್ಟಿಟ್ಟು ಬಿತ್ತಿಂಜಿ ಬುಲೆಟ್ಟು ಮಾರ್ಗಾಡ ಒಂದು ನಾಯ್ತ ಕುತ್ತಾಂಡ ಬೊಣ್ಣೆಡ ಪರಿಹಾರ ಮಾಡೋದು ಪುಚ್ಚದ ಕುತ್ತಾಂಡ ಪೇಟು ಪರಿಹಾರಪೋಡು ಬುಕ್ಕ ನಡಿ ನಟ್ಟಿಟ್ಟು ಬಿತ್ತಿಂಜಿ ಬುಲೆಟ್ಟು ಇರುಕರೆ ಮಾಡಿ ನಾಲ್ಕರ ಪಸಟ್ಟು ಮಾರಿ ಕಾಡೋದು ಅಂಕೊಂಜಿ ಕತೆ ಅಂಚೆ ಮಾರಿದ ಲೆಕ್ಕೊಡೆ ಇದು ಇದು ನಾಯಿ ಕುತ್ತಾಂಡ ಬುಣ್ಣೆಡ ಪರಿಹಾರ ಅನ್ಪಣ ಪುಚ್ಚೆ ಕುತ್ತಾಂಡ ಪೇಟು ಪರಿಹಾರ ಅನ್ಪಣ ಬುಕ್ಕ ಕೈಕಾಂಜತ ಕುತ್ತೋ ಕಾಳರ ಮುಳ್ಳ ಆವಡಂದು ನರಮಣ್ಣ ಕುತ್ತ ಕಡಂಬಿರಪ್ಪ ಆವಡಂದು ಅಂಚನೆ ನಡಿಚಿ ನಚ್ಚಿಟ್ಟು ಬಿತ್ತಿಚ್ಚಿ ಬಿಳಿಟ್ಟು ಮೂಡಾಯ ತಂಬಾರಿನ ಪಡ್ಡಾಯ ಕಾಡೋಡು ಪಡ್ಡಾಯ ತಂಬಾರಿನ ಮೂಡಾಯ ಕಾಡೋಡು ಇಡೀ ನಮ್ಮ ಎಂಕಲ ಮಗರ 24 ಕೇಳಿದ್ರು ಮೂಡಾಯ ಕಾಡು ತಗೊಂಡು ಅಂಕಲ ಪಡ್ಪಣ ಅಂಚನೆ ನಡಿತಾನೆ ಬೋದು ಲೈಕ್ ಲಾಸ್ಟ್ ಎಂಕಿಲ ಅಲ್ಪ ಗಾಡಿ ಜಾಗಿಟ್ಟು ಅದಕ್ಕೆ ಬಳಸಿದ ಮಾತ್ರ ಕ್ರಮಗಳು ಪರ ಆಗ್ತದೆ. ಅಂತಹ ಆಟಿ ಕಳಂಜನಿಗೆ ದಾರಿ ತೋರಿಸುವುದಕ್ಕಾಗಿ ಬರುವ ದೇವಕನ್ಯೆಯೇ ಕಿನ್ನಿ. ಇವೆರಡೂ ವೇಷಗಳನ್ನು ಭೂತ ನರ್ತನ ಮಾಡುವ ಪಂಬದರು ವೇಷ ಧರಿಸುತ್ತಾರೆ. ಅದಕ್ಕಾಗಿ ತೆಂಗಿನ ಸಿರಿ, ಅಡಕೆ ಹಾಳೆ, ಸುಣ್ಣ ಬಣ್ಣಗಳಿಂದ ಆಟಿ ಕಳಂಜನಿಗೆ ವಿವಿಧ ರೀತಿಯ ಅಲಂಕಾರಗಳು ಮುಗಿದ ಬಳಿಕ ಊರಿನ ಮನೆಗಳಿಗೆ ಹಾಲೆ ಮರದ ಕೊಡೆಯೊಂದಿಗೆ ಆಟೆ ಕಳಂಜ ತೆರಳುತ್ತಾನೆ. ತೆಂಬರೆಯ ಹಿಮ್ಮೇಳಕ್ಕೆ ಆಟಿ ಕಳೆಂಜನು ಮನೆಯಂಗಳದಲ್ಲಿ ಛತ್ರಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಿಸುತ್ತಾ ಕುಣಿಯುತ್ತಾನೆ. ಹಿಮ್ಮೇಳದವರು ಕಳೆಂಜೆ ಬತ್ತೆನೋ ಕಳೆಂಜ ಮಾರಿ ಕಳೆಪ್ಪೆನೋ ಎಂಬ ಜಾನಪದ ಪಾಡ್ದನವನ್ನು ಹೇಳುತ್ತಾ ಕಳೆಂಜನ ಇತಿಹಾಸವನ್ನು ವಿವರಿಸುತ್ತಾರೆ. ಆರಂಭದಲ್ಲಿ ಕಿನ್ನಿ ವೇಷವು ನೃತ್ಯ ಮಾಡಿದ ಬಳಿಕ ಆಟಿ ಕಳೆಂಜನ ನೃತ್ಯ ನಡೆಯುತ್ತದೆ. ಅದಾದ ಬಳಿಕ ಕೊನೆಗೆ ತೋಟಕ್ಕೆ ತೆರಳಿ ಫಲವಸ್ತುವನ್ನು ಕೊಂಡೊಯ್ಯುವ ಪದ್ಧತಿ ಇದೆ. ಇದರಿಂದಾಗಿ ಕೃಷಿಗೆ ತಟ್ಟಿದ ರೋಗಗಳು ಹೋಗುತ್ತವೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ಮನೆಯೊಡೆತಿ ವಿವಿಧ ವಸ್ತುಗಳನ್ನು ನೀಡುತ್ತಾಳೆ. Tapos.
ಮಳೆ ಬರುವ ಸಂಭವ ಇದ್ದ ಕಾರಣ ಆಟಿ ತಿಂಗಳಲ್ಲಿ ಮನೆ ಮನೆಯಲ್ಲಿ ಹೋಗಿ ಅಲ್ಲಿದ್ದಂತಹ ಫಲವಸ್ತುಗಳನ್ನು ಅರಸಿನ ಹುಡಿ, ತೆಂಗಿನಕಾಯಿ, ಹುಳಿ ಮೆಣಸು, ಉಪ್ಪು ಇತ್ಯಾದಿಗಳನ್ನೆಲ್ಲ ತಂದು ಮತ್ತೆ ಆಟಿಗಳ ತೋಟಕ್ಕೆ ಹೋಗಿ ಬಾಳೆಹೊಣೆ ಕಡಿದು ಅದನ್ನು ತಗೊಂಡೋಗಿ ನಾವು ಒಂದು ಗಡಿ ಉಂಟು ಅಲ್ಲಿ ಇಟ್ಟುಕೊಂಡು ಅಲ್ಲಿ ಆಟಿಗಳಂಜನ್ನು ಪ್ರಾರ್ಥಿಸ್ತೇವೆ. ಒಟ್ಟಿನಲ್ಲಿ ಮಳೆಗಾಲದ ಈ ಸಮಯದಲ್ಲಿ ತುಳುನಾಡಿನಲ್ಲಿ ಭಯ ನಿವಾರಣೆಗೆ ಹಾಗೂ ರೋಗ ರುಜಿನಗಳನ್ನು ಹೋಗಲಾಡಿಸಲು ಆಚರಿಸುವ ಈ ಆಚರಣೆ ಇಂದಿಗೂ ಮಹತ್ವ ಪಡೆದಿದೆ. ಆಟಿ ತಿಂಗಳಲ್ಲಿ ಪಂಬದ ಜನಾಂಗದವರಿಗೆ ಭೂತಕೋಲ, ನೇಮ ಮುಂತಾದವುಗಳಿಗೆ ಬಿಡುವು ಇರುವುದರಿಂದ ಆಟಿ ಕಳಂಜ ಅಸ್ತಿತ್ವಕ್ಕೆ ಬಂತು ಎಂಬ ವಾದವಿದೆ. ಹಿಂದಿನ ಕಾಲದಲ್ಲಿ ಆಟಿ ಕಳಂಜದ ಗಗ್ಗರ ಧ್ವನಿ ಚಿಕ್ಕ ಮಕ್ಕಳ ಎದೆನಡುಗಿಸಿದರೆ ದೊಡ್ಡ ಮಕ್ಕಳ ಮನೋರಂಜನೆಯಾಗಿತ್ತು. ಮಾರ್ನಮಿಯಲ್ಲಿ ಹುಲಿವೇಷಗಳ ಹಿಂದೆ ಸುತ್ತುವ ಹಾಗೆ ಆಟಿ ಕಳಂಜದ ಹಿಂದೆ ಮಕ್ಕಳ ದಂಡೆ ಇರುತ್ತಿತ್ತು. ಆದರೆ ಈಗ ಆಟಿ ಕಳಂಜ ನೋಡ ಸಿಗುವುದೇ ಅಪರೂಪ. ಈಗ ಬೆರಳೆಣಿಕೆಯ ಕಡೆಗಳಲ್ಲಿ ಆಟಿ ಕಳಂಜ ನೋಡಲು ಸಾಧ್ಯ. ಈ ವೇಷ ಧರಿಸಿ ಪಾಡ್ದನ ಹೇಳುವ ಜನರು ಕಡಿಮೆಯಾಗಿದ್ದಾರೆ. ನಶಿಸಿ ಹೋಗುತ್ತಿರುವ ಈ ಆಚರಣೆ ಇನ್ನಷ್ಟು ಸಮಯ ಇರುತ್ತದೆ ಎನ್ನುವುದನ್ನು ಕಾಲವೇ ನಿರ್ಧರಿಸಬೇಕು. ಅತ್ಯಂತ ಪುರಾತನವಾದಂಥ ಒಂದು ಹಳೆಯ ಸಂಸ್ಕೃತಿಗಳನ್ನು ಇವತ್ತು ಸಹ ಜೀವಂತವಾಗಿ ಉಳಿಸಿ ಮುಂದಿನ ಪೀಳಿಗೆಗೆ ಇದನ್ನು ಹಸ್ತಾಂತರಿಸುವಂತಹ ಒಂದು ಕಾರ್ಯವನ್ನು ಮಾಡಿ ಆ ಒಂದು ಒಳ್ಳೆಯ ವಿಚಾರಗಳನ್ನು ಉಳಿಸಿಕೊಂಡಂಥ ಒಂದು ಊರಿದು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಇಲ್ಲಿಗೆ ಈ ವಾರದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದೆ ಇನ್ನೊಂದು ವಿಶೇಷದೊಂದಿಗೆ ಭೇಟಿಯಾಗೋಣ. ವಂದನೆಗಳು.